ರವಿ, ಇಂದು ನಾನು ಒಂದು ಹೊಸ ಗಡಿಯಾರ ತಂದಿದ್ದೇನೆ. ಇದು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡನ್ನೂ ಅಳೆಯುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ನಾವು ಒಂದು ಪ್ರಯೋಗ ಮಾಡೋಣವೇ? ಇದನ್ನು ನೀನೇ ಮಾಡಿ ನೋಡಿ. ಸರಿ, ನಾನು ಈಗ ಓಡಿ ಬರುತ್ತೇನೆ. ನಾನು ಓಡುತ್ತೇನೆ, ನಂತರ ನೋಡೋಣ. ಅರ್ಜುನ್, ನಾನು ಒಂದು ಸುತ್ತು ಮುಗಿಸಿದ್ದೇನೆ. ನೋಡು, ಡಿಸ್ಟೆನ್ಸ್ 400 ಮೀಟರ್, ಆದರೆ ಡಿಸ್ಪ್ಲೇಸ್ಮೆಂಟ್ 0 ಮೀಟರ್. ಡಿಸ್ಪ್ಲೇಸ್ಮೆಂಟ್ 0 ಆಗೋದು ಹೇಗ್ ಸಾಧ್ಯ? ಈ ಗಡಿಯಾರ ತಪ್ಪಾಗಿದೆ. ನಮ್ಮ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು. ಇಲ್ಲ, ನನ್ನ ಗಡಿಯಾರದಲ್ಲಿ ಯಾವುದೇ ತಪ್ಪಿಲ್ಲ. ತಪ್ಪು ನಿನ್ನ ಫಿಸಿಕ್ಸ್ನಲ್ಲಿ ಇದೆ. ನೀನು ಡಿಫರೆನ್ಸ್ ಅರ್ಥ ಮಾಡಿಕೊಳ್ಳಿಲ್ಲ. ನಾನು ಹೇಳ್ತೀನಿ, ಕೇಳು. ಏನು? ಹೀಗೆ ಹೇಗೆ? ನೋಡು ರವಿ, ಡಿಸ್ಟೆನ್ಸ್ ಅಂದರೆ ನೀನು ಒಟ್ಟು ಎಷ್ಟು ದಾರಿ ನಡೆದೆಯೋ, ಅದು ನೇರವಾಗಿರಲಿ ಅಥವಾ ತಿರುಗಿ ಹೋಗಿರಲಿ, ಈ ಸಂಪೂರ್ಣ ಗೋಲ ದಾರಿ ಡಿಸ್ಟೆನ್ಸ್. ಆದರೆ ನೀನು ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀಯ, ಆದ್ದರಿಂದ ಡಿಸ್ಪ್ಲೇಸ್ಮೆಂಟ್ 0. ಡಿಸ್ಪ್ಲೇಸ್ಮೆಂಟ್ ಅಂದರೆ ಆರಂಭದ ಸ್ಥಳದಿಂದ ಅಂತ್ಯದ ಸ್ಥಳದವರೆಗೆ ಇರುವ ನೇರ ದೂರ. ಅರ್ಥ ಆಯ್ತು. ಈಗ ನೀವು ಹೇಳಿ, ರವಿ ಅರ್ಧ ಸುತ್ತು ಹಾಕಿದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಆಗುತ್ತೆ? ಉತ್ತರ ಗೊತ್ತಿದ್ದರೆ ಕಮೆಂಟ್ನಲ್ಲಿ ಹೇಳಿ. ನಾನು ಕಾಯ್ತಿದ್ದೀನಿ.